ಹಾಯ್, ನಮಸ್ಕಾರ. ಹೇಗಿದ್ದೀರಾ? ನೀವು ಕೇಳ್ತಾ ಇದ್ದೀರಾ ಬದುಕೆ ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ನಾನು ಕಿರಣ್ ಪಿ ಕೌಶಿಕ್. 2024 ಈ ವರ್ಷ ಮುಗಿಯೋಕೆ ಇನ್ನು ಕೆಲವು ಗಂಟೆಗಳು ಮಾತ್ರ ಬಾಕಿ ಇವೆ. ಒಮ್ಮೆ ಕಣ್ಮುಚ್ಕೊಂಡು ಈ ವರ್ಷ ಏನೇನೆಲ್ಲ ಆಯಿತು, ಎಷ್ಟು ಸಂತೋಷದ ಕ್ಷಣಗಳನ್ನು ನಾವು ಕಳೆದ್ವಿ, ಎಲ್ಲೆಲ್ಲಿ ನಮಗೆ ಬೇಜಾರು, ದುಃಖ, ಅಪಮಾನಗಳಾಯಿತು, ಯಾರೆಲ್ಲ ಹೊಸ ಜನರನ್ನು ಭೇಟಿ ಮಾಡಿದ್ವಿ, ಯಾರೆಲ್ಲ ಇದ್ದವರು ಬಿಟ್ಟು ಹೋದರು, ಪರಿಚಯ ಆದಾಗಿನಿಂದ ಇರೋ ಸ್ನೇಹ ಎಷ್ಟು ಗಟ್ಟಿಯಾಗಿದೆ, ಗಟ್ಟಿಯಾಗಿದ್ದ ಸ್ನೇಹದಲ್ಲಿ ಎಷ್ಟು ಬಿರುಕು ಬಿಟ್ಟಿದೆ. ಎಲ್ಲವನ್ನು ಯೋಚಿಸಿದ್ರೆ ನಮಗೆ ಪಾಸಿಟಿವ್ಸ್ ಹಾಗೂ ನೆಗೆಟಿವ್ಸ್ ಎರಡು ಸಿಗುತ್ತೆ. ಈ ವರ್ಷ ನಂದು ಫುಲ್ ಪಾಸಿಟಿವ್ ವರ್ಷ, ನನಗೆ ಸಮಸ್ಯೆನೇ ಆಗಿಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗೆ 2025 ಕೂಡ, ಅದರಲ್ಲೂ ಪಾಸಿಟಿವ್ಸ್ ನೆಗೆಟಿವ್ಸ್ ಎರಡೂ ಇದ್ದೇ ಇರುತ್ತೆ. ಬಿ ಪ್ರಿಪೇರ್ ಮೆಂಟಲಿ. ಇನ್ನು ರೆಸಲ್ಯೂಷನ್ ವಿಷಯಕ್ಕೆ ಬಂದರೆ ಅದಕ್ಕಿಂತ ನಾನ್ಸೆನ್ಸ್ ಮತ್ತೊಂದಿಲ್ಲ. ಈ ಶೋಕಿಗಳೆಲ್ಲ ಕೇವಲ 10-15 ದಿನಗಳ ಮಾತ್ರ. ರೆಸಲ್ಯೂಷನ್ ಮಾಡೋಕ್ಕೆ ಹೊಸ ವರ್ಷಕ್ಕೋಸ್ಕರನೇ ಕಾಯೋ ಅವಶ್ಯಕತೆ ಇಲ್ಲ. ಈ ಕ್ಷಣದಿಂದ ನನ್ನ ರೆಸಲ್ಯೂಷನ್ ಅನ್ನೋ ನಿರ್ಧಾರ ಮಾಡಬೇಕು. ಎಕ್ಸಾಮ್ಸ್ಗೆ ಸ್ಟಡಿ ಹಾಲಿಡೇಸ್ ಕೊಟ್ಟಾಗ ಈ ವಾರ ಬಿಟ್ಟುಬಿಡೋಣ, ಸೋಮವಾರದಿಂದ ಕೂತ್ಕೊಂಡು ಕರೆಕ್ಟಾಗಿ ಓದೋಣ ಅಂತ ಎಷ್ಟು ಸಲ ಅಂದ್ಕೊಂಡಿದ್ದೀವಿ. ಇನ್ನೊಂದಷ್ಟು ಮಹಾತ್ಮರು ಟೈಮ್ ಟೇಬಲ್ ಬೇರೆ ಹಾಕೊಂಡು ಓದೋರು. ಅದನ್ನು ನಿಜವಾಗ್ಲೂ ಸಂಪೂರ್ಣವಾಗಿ ಅವರು ಮುಗಿಸ್ತಾ ಇದ್ರ? ಇಟ್ ಈಸ್ ಜಸ್ಟ್ ಅ ಜೋಕ್. ರೆಸಲ್ಯೂಷನ್ ಅಂದರೆ ಏನು? ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಳ್ಳೋದು, ಮಾಡಿರೋ ತಪ್ಪುಗಳನ್ನು ತಿದ್ದುಕೊಳ್ಳೋದು, ಹೊಸ ಹೊಸ ವಿಚಾರಗಳನ್ನು ಅರ್ಥಕೊಳ್ಳೋದು, ನಮ್ಮ ಬಲಹೀನತೆಗಳನ್ನು ಬಲವಾಗಿ ಮಾರ್ಪಡಿಸ್ಕೊಳ್ಳೋದು. ಇದನ್ನು ನಾವು ದಿನನಿತ್ಯ ಮಾಡಬೇಕು. ಹೊಸ ವರ್ಷದಲ್ಲಿ ಮಾಡ್ತೀನಿ ಅಂದರೆ ನಿಮ್ಮದು ವೀಕ್ ಪರ್ಸನಾಲಿಟಿ. ಹಾಗಾದರೆ ನಮ್ಮಲ್ಲಿ ನಾನು ಏನು ಬದಲಾವಣೆ ಮಾಡ್ಕೋಬೇಕು? ಮೊದಲು ಕಮ್ಮಿ ಮಾತಾಡಬೇಕು. ಯಾರೋ ಇಬ್ಬರು ಮಾತಾಡ್ತಿರುವಾಗ ಮಧ್ಯದಲ್ಲಿ ನಂದು ಇರಲಿ ಅಂತ ಬಾಯ ಆಡಿಸ್ಬಾರ್ದು. ಎದುರಿರೋ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಮೊದಲು ಅದನ್ನು ಗಮನ ಇಟ್ಟು ಕೇಳಬೇಕು. ನಿಮ್ಮ ವಾದ ಸರಿಯೇ ಇರ್ಬೋದು, ಆದರೆ ಎದುರಿರುವ ವ್ಯಕ್ತಿಗೂ ಮಾತಾಡೋಕ್ಕೆ ಅವಕಾಶ ಕೊಡಬೇಕು. ಮಾತನ್ನು ವಾದಿಸೋ ಬರದಲ್ಲಿ ಕೋಪಿಸ್ಕೊಳ್ಬಾರ್ದು. ನಿಮ್ಮ ವಾದವನ್ನು ಆ ವ್ಯಕ್ತಿ ಅರ್ಥ ಮಾಡ್ಕೋತಾನೆ ಅಂದರೆ ಸಮಾಧಾನದಿಂದ ಅರ್ಥ ಮಾಡಿಸಿ. ಇಲ್ಲ ಅವನು ಕೇಳಲ್ಲ, ಹಠವಾದಿ ಅನಿಸಿದ್ರೆ ಆತನೊಂದಿಗೆ ವಾದ ಮಾಡೋದೇ ನಿಲ್ಲಿಸ್ಬಿಡಿ. ಮತ್ತೊಬ್ಬರ ಜೊತೆ ನಿಮ್ಮನ್ನು ಕಂಪೇರ್ ಮಾಡ್ಕೊಳ್ಳೋದು ಬಿಟ್ಟುಬಿಡಿ. ನೀವು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಏನು ಅಂದರೆ, ನಾನು ಈ ವಿಷಯದಲ್ಲಿ ಎಕ್ಸ್ಪರ್ಟ್ ಇದ್ದೀನಿ, ಅವರು ಆ ವಿಷಯದಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಹಾಗಾಗಿ ನನ್ನ ಶಕ್ತಿ ನನಗೆ, ಅವ್ರ ಶಕ್ತಿ ಅವ್ರಿಗೆ. ಸಾಧ್ಯವಾದರೆ ಹೊಸ ವಿಷಯಗಳನ್ನು ಕಲಿಯೋದಕ್ಕೆ ಟ್ರೈ ಮಾಡಿ. ಯಾವತ್ತೂ ನಮ್ಮ ಮೆಂಟಾಲಿಟಿ ಹೇಗಿರಬೇಕು ಅಂದರೆ, ಐ ನೋ ಎವ್ರಿಥಿಂಗ್ ಬಟ್ ಮಾಸ್ಟರ್ ಆಫ್ ನನ್ ಅನ್ನೋ ಥರ ಇರಬೇಕು. ಎಲ್ಲದರ ಬೇಸಿಕ್ಸ್ ಸ್ವಲ್ಪ ಆದರೂ ನಾವು ಅರ್ಥಕೊಳ್ಬೇಕು. ನಾನು ಯಾವ ಮೋಟಿವೇಶನಲ್ ಸ್ಪೀಕರ್ ಅಲ್ಲವೇ ಅಲ್ಲ. ನಾನು ಇಷ್ಟನ್ನೆಲ್ಲ ಹೇಳ್ತೀನಿ ಅಂದರೆ ಇದು ನನ್ನ ಬದುಕಲ್ಲಿ ನಾನು ಹಾಕಿಕೊಂಡಿರೋ ಪ್ರಿನ್ಸಿಪಲ್ಸ್. ಇದಿಷ್ಟು ವಿಷಯಗಳನ್ನು ನಾನು ಅನೇಕ ವರ್ಷಗಳಿಂದ ಮಾಡ್ತಲೇ ಬಂದಿದ್ದೀನಿ. ನಾನೇನು ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ಈಸಿಯಾಗಿ ಹೇಳಬಲ್ಲೆ. ಇಷ್ಟೇ ನನ್ನ ರೆಸಲ್ಯೂಷನ್ಸ್ ಮಾಡಿ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ. ಬಿ ಯು. ಬದುಕು ಸಾಕಷ್ಟು ದೊಡ್ಡದಿದೆ. ಎಕ್ಸ್ಪ್ಲೋರ್ ದ ವರ್ಲ್ಡ್. ಹೊಸ ಹೊಸ ಜನರನ್ನು ಪರಿಚಯ ಮಾಡ್ಕೊಳ್ಳಿ. ಯಾರ್ಯಾರ ಬಳಿ ನೀವು ಸಮಯ ಕಳಿತೀರೋ ಎಲ್ಲ ಕಡೆ ನಿಮಗೆ ಗೊತ್ತಿಲ್ಲದೆ ಹೊಸ ವಿಷಯಗಳನ್ನು ಕಲಿತಿರ್ತೀರ. ಹೊಸ ಹೊಸ ಜಾಗಗಳಿಗೆ ಹೋದಾಗ ಅಲ್ಲಿನ ಆಚಾರ ವಿಚಾರಗಳನ್ನು ನೋಡಿದಾಗ ನಿಮ್ಮ ಬದುಕಿನ ಆಲೋಚನೆ ವಿಸ್ತರಣೆಗೊಳ್ತಾ ಹೋಗುತ್ತೆ. ಚೇಂಜ್ ಮಾಡ್ಕೋಬೇಕಾಗಿರೋದು ನಮ್ಮ ಕೆಟ್ಟ ಆಲೋಚನೆಗಳನ್ನು, ನಮ್ಮ ಅಹಂಗಳನ್ನು, ನಮ್ಮ ದುರಹಂಕಾರವನ್ನು, ನಾವೇ ಗ್ರೇಟು ಅನ್ನೋ ಮನಸ್ಥಿತಿಯನ್ನು. ಮನುಷ್ಯ ಬದಲಾಗಕ್ಕಾಗಲ್ಲ, ಗುಣ ಮಾತ್ರ ಬದಲಾಗ್ಬೋದು. 2025ರಲ್ಲಿ ನಾನು ಮತ್ತೆ ಈ ಬದುಕಿಗೆ ವಿದ್ಯಾರ್ಥಿ ಆಗಿರ್ತೀನಿ, ಹೊಸತನ್ನು ನಿತ್ಯ ಕಲಿತೀನಿ ಅಂತ ಸಂಕಲ್ಪ ಮಾಡಿ. ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ. ಹೊಸ ವರ್ಷದ ಶುಭಾಶಯಗಳು. ಇದು
ಬದುಕೆ ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸಂಚಿಕೆ ಮೂಲಕ ನಿಮ್ಮನ್ನು ನನ್ನ ಧ್ವನಿಯ ಮುಖಾಂತರ ಭೇಟಿಯಾಗ್ತೀನಿ. ಥ್ಯಾಂಕ್ ಯು.